ಸರ್ ಈಗ ಗೃಹಲಕ್ಷ್ಮಿ ಹಣ ಸೆಟ್ಲ್ ಆಯಿತು. ಗೃಹಲಕ್ಷ್ಮಿ ಹಣ ಇಲ್ಲ, ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಅದೇ ಯಾವಾಗ ಅಂತ ಯಾವಾಗ ಬಿಡುಗಡೆ ಮಾಡ್ತೀವಿ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಕೊಡ್ತಾ ಇದ್ದಾರ? ನಿಮಿಷರಪ್ಪ, ಯಾರಪ್ಪ ಅವರು? ಯಾರು ಬೇರೆ ಯಾರ್ರೀ ಅವರು? ಸಿ, ನಾವು ದುಡ್ಡಿಲ್ದೇ ಈಗ ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲೇ ಕೊಡೋಕ್ಕಾಗುತ್ತಾ? ಯಾರಪ್ಪ ಹೆಂಗ್ ಲಪ್ಟಾಯಿಸಕ್ಕಾಗುತ್ತ? ಅವ್ರ ಅಕೌಂಟ್ಗೆ ಹೋಗೋದು ಕಣೆ, ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಕೇಳ್ರಿ, ಅವ್ರು ಹೇಳುದು ನೀ ಕೇಳೋನು ಎಂತೇವನು? ಮತ್ತೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಕೇಳಪ್ಪ ಇಲ್ಲಿ, ಸಿ, ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಸರ್ ಅವರು ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ, ಏಪ್ರಿಲ್ ಇಂದ ಕೊಟ್ಟಿದ್ದಾರೆ. ಅಂದ್ರೆ ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ, ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲ, ಯಾರು ತಗೊಳಕ್ಕಾಗಲ್ಲ, ಬಿಡುಗಡೆನೇ ಮಾಡಿಲ್ಲ. ಓಕೆ, ಈಗ ಶೀಘ್ರದಲ್ಲಿ ಆಗುತ್ತೆ ಸರ್, ಶೀಘ್ರದಲ್ಲಿ ಬಿಡುಗಡೆ ಮಾಡಿ. ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ತಂದಿರಲ್ಲ ಅಂತ ಹೇಳಿ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್, ಆ ಚರ್ಚೆ ತರಬೇಡಿ ನಮ್ಮ. ಅಲ್ಲ, ಅವ್ರು ಹೇಳಿದ್ರು, ಓಪನ್ ಆಗಿ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಅಲ್ಲ, ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ? ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಶೀಘ್ರದಲ್ಲೇ ಮಾಡೋಕೆ ಸರ್, ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಸಿಎಂ ಯಾವಾಗ ತೀರ್ಮಾನ ಮಾಡ್ತಾರೆ? ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಅಲ್ಲ, ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಸರ್, ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಚರ್ಚೆ ಆಗುತ್ತೆ ಅಂತ ಸರ್, ಹೈಕಮಾಂಡ್ ಅಂತ ಹೇಳಿ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲ. ಅಲ್ಲ, ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಮಾಧ್ಯಮದವರೇ ನಿಮ್ಮ ಎಂಎಲ್ಎಗಳು ಮಾತಾಡ್ತಾರೆ, ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಅಲ್ಲ, ನೀವು ಎಂಎಲ್ಎಗಳು ಮಾತಾಡಿದ್ದಾರೆ, ಕೇಳಪ್ಪ ಇಲ್ಲಿ. ನಿಮ್ಮ ಎಂಎಲ್ಎಗಳು ಮಾತಾಡ್ತಾರೆ. ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡಿ? ಅಲ್ಲ, ಮತ್ತೆ ನಿಮ್ಮ ಎಂಎಲ್ಎಗಳು ಮತ್ತೆ ರಾಜಣ್ಣ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡ್ಲಿ, ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಡಿ ಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ, ಅವ್ರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದು ಇವ್ರು ಮಾಡೋದು ಅನ್ನೋ ಪ್ರಶ್ನೆ. ಸರ್, ಈಗ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ಅಂತ ಅವ್ರ ಸರ್, ಈಗ ಹೊಸದಾಗಿ ಎಲ್ಲ ಮುಗಿದೈತಲ್ಲ ಬಿಡಿ, ಎಲ್ಲ ಮುಗಿದಿದೆ ಸರ್. ಬಜೆಟ್ ಒಳಗಡೆ ಗೊಂದಲ ಬಗ್ಗೆ ಹೇಳಿ ಸರ್. ಒನ್ಸ್ ಫಾರ್ ಆಲ್ ಹೇಳ್ತೀನಿ, ಹೇಳಿ ಸರ್ ಪ್ಲೀಸ್. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದಕ್ಕೆ ಎಲ್ಲರೂ ಬಜೆಟ್ ಮಾಡ್ತಿದ್ದೀರಾ ಸರ್? ಸರ್, ಬಜೆಟ್ ಮಾಡ್ತಾ ಇದ್ದೀರಾ ಸರ್? ಸರ್, ಬಜೆಟ್ ಪ್ರಿಪರೇಷನ್ ಸರ್. ಸರ್, ಬಜೆಟ್ ಪ್ರಿಪರೇಷನ್ ಮಾಡುವಾಗ